ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕುಟುಂಬ ಕಲಹ ಹಿನ್ನೆಲೆ ನಡು ರಸ್ತೆಯಲ್ಲೇ ಬಡಿದಾಟ. ಬೆಳಗಾವಿಯ ಬ್ಯಾಕುಡ ಗ್ರಾಮದಲ್ಲಿ ದಾಯಾದಿಗಳ ಜಗಳ. ಕುಡಿದ ಅಮಲಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈ ಮಿಲಾಯಿಸಿ ಫೈಟ್. ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ ಯುವತಿಗೆ ಕಿರುಕುಳದ ಆರೋಪ. ದಕ್ಷಿಣ ಕನ್ನಡದ ಉಪ್ಪಿನಂಗಡಿ ಬಳಿ ಘಟನೆ ತಡವಾಗಿ ಬೆಳಕಿಗೆ. ಬೆಳ್ತಂಗಡಿ ನಿವಾಸಿ ಅಜೀಂ ಬಂಧಿಸಿದ ಪೊಲೀಸರು. ನೇಹಾ ಹತ್ಯೆ ಖಂಡಿಸಿದ್ದೀನಿ, ಈಗಲೂ ಖಂಡಿಸ್ತೀನಿ. ಈಗಾಗಲೇ ಪ್ರಕರಣವನ್ನ ಸಿಐಡಿ ಕೊಟ್ಟಿದ್ದೀವಿ. ಅಪರಾಧಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಸಿದ್ದರಾಮಯ್ಯ ಹೇಳಿಕೆ. ನಾಳೆ ಮತದಾನ ಹಿನ್ನೆಲೆ 200ಕ್ಕೂ ಹೆಚ್ಚು ಟ್ರಿಪ್ ಕ್ಯಾನ್ಸಲ್. ವೋಟ್ ಮಾಡಿದ ಗುರುತು ತೋರಿಸಿದ್ರಷ್ಟೇ ಕ್ಯಾಬ್, ಟ್ಯಾಕ್ಸಿ, ಟ್ರಿಪ್ ಬಸ್ಗಳ ಓಡಾಟಕ್ಕೆ ಅವಕಾಶ. ಚುನಾವಣಾಧಿಕಾರಿಗಳಿಗೆ ಸಾಥ್ ಕೊಟ್ಟ ಖಾಸಗಿ ಸಾರಿಗೆ ಸಂಘಟನೆಗಳು. ಮನೆ ಮತದಾನ ಹಿನ್ನೆಲೆ ಬಂದಿದ್ದ ಅಧಿಕಾರಿಗಳು ವೋಟ್ ಒತ್ತೋ ಮೊದಲೇ ಕೊನೆಯುಸಿರೆಳೆದ ಅಜ್ಜಿ. ಕೊಪ್ಪಳದ ಹಲಗೇರಿಯಲ್ಲಿ 98 ವರ್ಷದ ಪಾರ್ವತಮ್ಮ ನಿಧನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.